ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಇದೇ ಜನವರಿ 26 ರಿಪಬ್ಲಿಕ್ ಡೇ ಆಫ್ ಇಂಡಿಯಾ, ಭಾರತದ ಗಣರಾಜ್ಯ ಒಕ್ಕೂಟ ವ್ಯವಸ್ಥೆಯ ಜನವರಿ 26, 1950 ದಿನವನ್ನ ಗಣರಾಜ್ಯೋತ್ಸವ ಅಂತೇಳಿ ಆಚರಿಸ್ತೀವಿ. ಭಾರತ ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಗಣರಾಜ್ಯಗಳ ಒಕ್ಕೂಟ. ಈ ವಿಷಯದ ಬಗ್ಗೆ ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ರಾಷ್ಟ್ರಪತಿಗಳಿಂದ ಹಿಡಿದು ರಾಜ್ಯಪಾಲರಿಂದ ಹಿಡಿದು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಡೀತಾನೆ ಇರುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ 15 ಮಧ್ಯರಾತ್ರಿ. ಆದ್ರೆ ಇನ್ನೊಂದು ಈ ದೇಶ ಸಂವಿಧಾನವನ್ನ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದು 1950 ಜನವರಿ 26. ನನ್ನ ದೃಷ್ಟಿಯಲ್ಲಿ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಅಂತ ಬಂದಿದ್ದು, ದೇಶಕ್ಕೆ ಆಡಳಿತಾತ್ಮಕವಾಗಿ ಫಿಸಿಕಲಿ ಸ್ವಾತಂತ್ರ್ಯ ಬಂದಿದ್ದು 47 ಆಗಸ್ಟ್ 15 ಆದ್ರೆ ಈ ದೇಶದ ವ್ಯಕ್ತಿ ಸ್ವಾತಂತ್ರ್ಯ, ಈ ದೇಶದ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಅಂದ್ರೆ ಅದು 1950 ಮತ್ತು ಜನವರಿ 26 ಅಂತ ಅನ್ಸುತ್ತೆ. ಯಾಕೆಂದ್ರೆ ತೆಲುಗು ಕವಿ ಹೇಳ್ದಂಗೆ ದೇಶಮಂಟೆ ಮಣ್ಣು ಕಾದುರ ಮನುಷ್ಯಲು ಅಂದ್ರೆ, ಒಂದು ದೇಶ ಅಂದ್ರೆ ಮಣ್ಣಲ್ಲ ಮನುಷ್ಯರು ಅಂತ ಎರಡೂ ರೀತಿ ಇದೆ. ಒಂದು ಮಣ್ಣು ಕೂಡ ಒಂದು ದೇಶ ಅಂದ್ರೆ ಒಂದು ಭೂಪ್ರದೇಶವೂ ಕೂಡ ಒಂದು ದೇಶ, ಆದ್ರೆ ಅದರಲ್ಲಿರುವ ಜನಗಳು ಕೂಡ ದೇಶ ಆಗುತ್ತೆ. ಈ ಭೂಪ್ರದೇಶಕ್ಕೆ 1947 ಬಂದ್ರೆ ಈ ಮನುಷ್ಯರಿಗೆ ಸ್ವಾತಂತ್ರ್ಯ ಬಂದಿದ್ದು 1950 ಜನವರಿ 26. ಯಾಕೆ ಈ ತರದ ಮಾತನ್ನ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿವರೆಗೂ ಅಂದ್ರೆ 47 ಆಗಸ್ಟ್ 15 ಅದ್ರ ಹಿಂದೆ ತಗೊಂಡ್ರೆ ಬ್ರಿಟಿಷರ ಆಡಳಿತ, ಅದ್ರ ಹಿಂದೆ ತಗೊಂಡ್ರೆ ಮೊಘಲರು ಮತ್ತು ಬೇರೆ ಬೇರೆ ಆಕ್ರಮಣಕಾರರ ಆಡಳಿತ, ಅದಕ್ಕೆ ಮೊದಲು ರಾಜರ ಆಡಳಿತ. ಅಂದ್ರೆ ಈ ಎಲ್ಲ ಆಡಳಿತಗಳಲ್ಲೂ ಈ ದೇಶಕ್ಕೆ ವ್ಯಕ್ತಿಯ ಸ್ವಾತಂತ್ರ್ಯವೇ ಇರಲಿಲ್ಲ. ರಾಜಪ್ರಭುತ್ವದಲ್ಲಿ ಸಹಜವಾಗಿ ಅದೊಂದು ಸರ್ವಾಧಿಕಾರ, ರಾಜನೇ ಪ್ರತ್ಯಕ್ಷ ದೇವತಾ ಅಂತೇಳಿ ರಾಜ ಹೇಗೆ ಹೇಳ್ತಾನೋ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ನಮ್ಮದೇ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಮತ್ತೆ ಅದಾದ ನಂತರ ಮೊಘಲರು, ಅರಬರು, ಬಾಬನಿ ಸುಲ್ತಾನರು, ಇವರ ಎಲ್ಲ ಆಡಳಿತಗಳಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಆ ರಾಜಪ್ರಭುತ್ವದ ಇನ್ನೊಂದು ರೂಪ, ಅದು ಧಾರ್ಮಿಕವಾಗಿ ಒಂದಷ್ಟು ಭಿನ್ನತೆ ಇದ್ರೂ ಕೂಡ ಅದು ರಾಜಪ್ರಭುತ್ವದೇ. ಅವರ ಹಿತಕ್ಕೆ ಸಕ್ಕಂತೆ ನಾವು ಕೆಲಸ ಮಾಡಬೇಕಾಗಿತ್ತು. ಅವರ ಆದೇಶಗಳೇ ಅಲ್ಟಿಮೇಟ್. ಅದಾದ ನಂತರ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು, ಕೊನೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಸ್ಟ್ರಾಂಗ್ ಆಗಿ ಬ್ರಿಟಿಷರು ಬಂದಾಗೂ ಕೂಡ ಒಂದು ಸ್ವಲ್ಪ ಸ್ವಾತಂತ್ರ್ಯ ಇದ್ರೂ ಕೂಡ ವೈಯಕ್ತಿಕವಾಗಿ ಒಬ್ಬ ಭಾರತೀಯ ಅನ್ನುವಂತಹ ಸ್ವಾತಂತ್ರ್ಯವನ್ನು ಅವರು ಕಿತ್ಕೊಂಡು ಇಂಗ್ಲಿಷರ ಗುಲಾಮರಾಗಿಯೋ ಅಥವಾ ಅವರ ಆಡಳಿತ ಪಟ್ಟೋ ನಾವು ಇದ್ವಿ. ಆ ಸ್ವಾತಂತ್ರ್ಯದಿಂದ 47 ನಾವು ಮುಕ್ತರಾದ್ರೂ ಕೂಡ ಸಂವಿಧಾನಾತ್ಮಕವಾಗಿ ನಮ್ಗೇನು ನಮ್ಮ ನಿಜವಾದ ಪ್ರಜೆಗಳಾಗಿ ನಮ್ಗೆ ಯಾವುದು ಇರಲಿಲ್ಲ. ಯಾಕೆಂದ್ರೆ ಅದೇ ಮನೋಭಾವದಲ್ಲೇ ನಾವು ಬರ್ತಾ ಇದ್ವಿ. ನಮ್ಗೆ ಎಲ್ಲರಿಗೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಸಂವಿಧಾನ ಕರಡು ಸಮಿತಿ ಸಬ್ಮಿಟ್ ಮಾಡುತ್ತೆ, ನಮ್ಮ ಹಕ್ಕುಗಳ ಬಗ್ಗೆ ಆ ಮೂಲಭೂತ ಹಕ್ಕುಗಳು ಏನಿದಾವಲ್ಲ ಅದು ಸಿಕ್ಕಾಗ ನಂತರ ನಮಗೆ ನಿಜವಾದ ಸ್ವಾತಂತ್ರ್ಯ ಲಭಿಸ್ತು. ಅಂದ್ರೆ ನಾವು ವ್ಯಕ್ತಿಗಳಾಗಿ ನಮ್ಗೆ ಸ್ವಾತಂತ್ರ್ಯ ಬಂತು. ಅದ್ರ ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಏನು ಆ ಪ್ರಶ್ನೆ ಬೇರೆ. ಆದ್ರೆ ನಿಜವಾಗ್ಲೂ ಒಂದು ಟೆಕ್ನಿಕಲಿ ಸಿಕ್ತು. ಅದು ಎಷ್ಟೋ ವರ್ಷಗಳ ನಂತರ ನಿಧಾನವಾಗಿ ಸಂಘರ್ಷಗಳಾಗ್ತಾ ಆಗ್ತಾ ಆಗ್ತಾ ಈಗ ಒಂದು ಹಂತಕ್ಕೆ ಬಂದಿದೆ. ಭಾರತ 47 ನಂತರ ಕನ್ಯಾಕುಮಾರಿಯಿಂದ ಕಾಶ್ಮೀರದ ವರೆಗೆ ಇರುವಂತಹ ಒಂದು ದೇಶ. ಅದು 32 ಲಕ್ಷ ಸುಮಾರು ಅನ್ಸುತ್ತೆ, 32 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಏನೋ ಇರುವಂತಹ ಒಂದು ಬೃಹತ್ ದೇಶ. ಈ ದೇಶದ ಜನಸಂಖ್ಯೆ ಸುಮಾರು ಹತ್ತಿರ 150 ಕೋಟಿ ಜನಸಂಖ್ಯೆ ಇದೆ. ಈ ದೇಶದ ಒಟ್ಟು ಬಜೆಟ್ ಗಾತ್ರ ಸುಮಾರು 50 ಲಕ್ಷ ಕೋಟಿಯಷ್ಟು ಇದೆ. ಅನೇಕ ರಾಜ್ಯಗಳಿದ್ದಾವೆ. ಇದನ್ನ ಮೇಲ್ಮುಖವಾಗಿ ದ್ರಾವಿಡ ಸಂಸ್ಕೃತಿಯ ದಕ್ಷಿಣ ಭಾರತ ಮತ್ತು ಆರ್ಯ ಸಂಸ್ಕೃತಿಯ ಉತ್ತರ ಭಾರತ ಅನ್ನುವಂತಹ 2 ಭಾಗಗಳಿದ್ದಾವೆ. ಹಾಗೆ 4 ಭಾಗಗಳಾಗಿ ವಿಂಧ್ಯ ಪರ್ವತದ ಈ ಕಡೆ ಇರುವ ದಕ್ಷಿಣ ಭಾರತ ಅಥವಾ ಆ ಕಡೆ ಇರೋದು, ಆಮೇಲೆ ಸಪ್ತ ಸೋದರಿಯರು ಅಂತೇಳಿ ಸಿಕ್ಕಿಂ, ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಈ ತರದ ಮಣಿಪುರ, ಈ ತರದ ಒಂದಷ್ಟು ಸಪ್ತ ಸೋದರಿಯ ಪೂರ್ವದ ನಾಡುಗಳು ಅಲ್ಲಿದ್ದಾವೆ.
ಸೊ ಹೀಗೆ ಭಾರತ ತೀರಾ ವೈವಿಧ್ಯಮಯವಾಗಿದೆ. ಆದರೆ ಎಲ್ಲ ಕಡೆಯೂ ಕೂಡ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಏನೇ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವಿದ್ರೂ ಕೂಡ ಎಲ್ಲವೂ ಭಾರತೀಯ ಮೂಲದ ಭಾರತೀಯ ಹಿಂದೂ ಜೀವನ ಶೈಲಿಯಲ್ಲೇ ಹೆಚ್ಚು ಕಡಿಮೆ ಇದ್ದೀವಿ. ಮತ್ತೆ ಅನ್ಯ ಧರ್ಮಗಳಾದ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ್, ಬೌದ್ಧ, ಇತ್ತೀಚಿನ ಇಲ್ಲಿನ ಲಿಂಗಾಯತ ಧರ್ಮ, ಈ ಥರದ್ದು ಕೆಲವು ಹೋರಾಟ ನಡೀತಾ ಇದೆ. ಈ ಎಲ್ಲ ಧರ್ಮಗಳು ಒಂದು ರೀತಿ ವಿಭಿನ್ನವಾಗಿ ಉಳಿಸ್ಕೊಂಡಿದ್ದಾವೆ. ಈ ದೇಶವನ್ನ ನಾವು ವಿಭಾಗ ಮಾಡಿದ್ದೇ ಭಾಷಾ ಆಧಾರದ ಮೇಲೆ. ಈಗ ನಾವು ಏನು ಕರ್ನಾಟಕ, ತಮಿಳುನಾಡು, ಆಂಧ್ರ, ಗುಜರಾತ್, ಬಿಹಾರ, UP ಇವೆಲ್ಲ ಮಾಡಿದ್ವಲ್ಲ, ಇವೆಲ್ಲವೂ ಹೆಚ್ಚು ಕಡಿಮೆ ಭಾಷಾವಾರು ಪ್ರಾಂತ್ಯಗಳು. ಏಕೆಂದ್ರೆ ಈ ದೇಶದಲ್ಲಿ ವಿಭಿನ್ನ ಸಂಸ್ಕೃತಿ, ವೈವಿಧ್ಯತೆ, ಬಹುತ್ವ ಎಲ್ಲ ಇತ್ತು. ಹಾಗಾದ್ರೆ ಅದರಲ್ಲಿ ಒಂದಷ್ಟು ಗುರುತಿಸ್ಕೊಳ್ಳೋದು ಹೇಗೆ ಒಂದಷ್ಟು ಅಂದಾಗ ಭಾಷಾವಾರು ಪ್ರಾಂತ್ಯ ರಚನೆಯಾಗಿ ಭಾಷೆಗಳ ಆಧಾರದ ಮೇಲೆ ಇದೆ. ಎಲ್ಲವೂ ಇದ್ರೂ ಕೂಡ ಇಲ್ಲಿ ಆಡಳಿತ ವ್ಯವಸ್ಥೆ ಕೂಡ ನಡೆಯೋದು ನಿಮಗೆ ಗೊತ್ತಿದೆ. 3 ರೀತಿ ಇದೆ. ಒಂದು, ರಾಜ್ಯಗಳಿಗೆ ಪ್ರತ್ಯೇಕವಾದ ನೀತಿ ನಿಯಮಗಳು, ಕೇಂದ್ರಕ್ಕೆ ಪ್ರತ್ಯೇಕವಾದ ನಿಯಮಗಳು ಮತ್ತು ಜಂಟಿ ನಿಯಮಗಳು. ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಎರಡೂ ಸೇರ್ಕೊಂಡು, ಉದಾಹರಣೆಗೆ ಅರಣ್ಯ ಇರ್ಬೋದು ಅಥವಾ ಶಿಕ್ಷಣ ಇರ್ಬೋದು, ಈ ಥರದ್ದು ಒಂಥರ ಜಂಟಿ ಇದ್ದಂಗೆ. ಅದು ಏನೇ ಮಾಡ್ಬೇಕಾದ್ರೂ ಒಂದಷ್ಟು ಚರ್ಚೆಗಳನ್ನು ಮಾಡಿ ಎರಡೂ ಕಡೆ ಸೇರಿ ಮಾಡುವಂಥದ್ದು. ಇದು ವೈವಿಧ್ಯಮಯ ಇದು. ಆದ್ರೆ ಕಾನೂನು ಇದೆ. ಇಂಡಿಯಾ ಪಿನಲ್ ಕೋಡ್ ಅಂತ ಈಗೇನು ನೀತಿ ಅಂತೇಳಿ ಹೊಸ ಕಾನೂನೆಲ್ಲ ಬಂದಿದೆ, ಅದೆಲ್ಲವೂ ಕೂಡ ಎಲ್ಲವೂ ಈಕ್ವಲ್, ಎಲ್ಲರಿಗೂ. ಅಪರಾಧ ಕಾನೂನು ಇದೆಯಲ್ಲ, ಅಪರಾಧ ಕಾನೂನು ಅದು ಹೆಚ್ಚು ಕಡಿಮೆ ಎಲ್ಲರಿಗೂ ಇದೆ. ಹಾಗೆ ಒಂದಷ್ಟು ಧಾರ್ಮಿಕ ಸ್ವಾತಂತ್ರ್ಯಗಳು ಕೂಡ ಇದೆ. ಅಂದ್ರೆ ಅವ್ರವ್ರ ಧರ್ಮದಲ್ಲೂ ಮುಸ್ಲಿಮ್ಸ್ ಅವ್ರದ್ದೇನಿದೆಯೋ, ಕ್ರಿಶ್ಚಿಯನ್ಸ್ ಅವ್ರದ್ದೇನಿದೆಯೋ, ಹಿಂದೂಗಳೇನಿದೆಯೋ ಆ ಥರದ್ದೆಲ್ಲ ಮಾಡ್ಕೋಬೇಕು ಅಂತ. ಸೊ ಈ ವೈವಿಧ್ಯಮಯ ದೇಶ ಹೆಚ್ಚು ಕಡಿಮೆ ಈ 76-77 ವರ್ಷಗಳಲ್ಲಿ ಅಥವಾ 78 ಸ್ವಾತಂತ್ರ್ಯ ಬಂದು ಅಂತ ಹೇಳಿದ್ರೆ 79 ವರ್ಷಗಳಲ್ಲಿ ನಿಜಕ್ಕೂ ವಿಶ್ವದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಇದೆ ಅನ್ನುವುದನ್ನ ನಾವು ಖಂಡಿತವಾಗ್ಲೂ ಒಪ್ಕೋಬಹುದು. ಇಡೀ ವಿಶ್ವದಲ್ಲಿ ಅನೇಕ ಏರಿಳಿತಗಳನ್ನ ನೋಡಿದ್ರು ಕೂಡ ಭಾರತ ತನ್ನ ಅಸ್ತಿತ್ವವನ್ನ 79 ವರ್ಷಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿಯೇ ಉಳಿಸ್ಕೊಂಡು ಬಂದಿದೆ, ಬೆಳೆಸ್ಕೊಂಡು ಹೋಗ್ತಾ ಇದೆ ಅನ್ನೋದು ಮಾತ್ರ ಸತ್ಯ. ಹಾಗಾದ್ರೆ ಸಂಪೂರ್ಣ ತೃಪ್ತಿ ಇದೆಯಾ? ಇಲ್ಲ. ಆಂತರಿಕವಾಗಿ ಹೇಗಿದೆ ನೋಡಿ, ಈ ಇಡೀ ಜಗತ್ತೇ ಬೆಳೀತಾ ಇದೆ. ಇದು ಕಾರು ಬಂದಿರೋದು ನಮ್ಮ ದೇಶಕ್ಕೆ ಅಲ್ಲ. ನೀವು ವಿಶ್ವದ ಯಾವ ಮೂಲೆಗೆ ಹೋದ್ರೂ ಕಾರಿದೆ. ಮೊಬೈಲು ನಮಗ್ ಮಾತ್ರ ಬಂದಿರೋದಲ್ಲ, ಇವು ಎಲ್ಲೂ ಹೋದ್ರೂ ಇದೆ. ಎಲ್ಲಾ ಈ ತಂತ್ರಜ್ಞಾನ ಅದರದ್ದೆಲ್ಲ ಇದೆಯಲ್ಲ, ಅದು ಈಗ ಮಾರ್ಕೆಟಿಂಗ್ ಇರೋದ್ರಿಂದ, ಕಾರ್ಪೊರೇಟ್ ಸಂಸ್ಕೃತಿ ಇರೋದ್ರಿಂದ ಅದು ಮಾರ್ಕೆಟಿಂಗ್ಗೋಸ್ಕರ ಅದರ ಎಲ್ಲ ಬೆಳವಣಿಗೆಗಳನ್ನು ಕೂಡ ವಿಶ್ವದ ಎಲ್ಲಾ ಕಡೆನೂ ಅದು ಕಳಿಸ್ತಾ ಹೋಗುತ್ತೆ. ಯಾಕೆಂದ್ರೆ ಅದಕ್ಕೂ ಮಾರ್ಕೆಟ್ ಆಗ್ಬೇಕಲ್ಲ. ಅದರಿಂದ ಆ ತರದ ಡೆವಲಪ್ಮೆಂಟ್ಗಳು, ರಸ್ತೆಗಳಿರ್ಬೋದು, JCB ಮಿಷಿನ್ಗಳಿರ್ಬೋದು, ಅಥವಾ ವಿಮಾನಗಳಿರ್ಬೋದು, ದೊಡ್ಡ ದೊಡ್ಡ ಕಾರುಗಳಿರ್ಬೋದು, ಬಟ್ಟೆಗಳಿರ್ಬೋದು, ಊಟಗಳಿರ್ಬೋದು, ಇದೆಲ್ಲ ಕಡೆ ಹೋಗ್ತಾ ಇರುತ್ತೆ. ಆ ಡೆವಲಪ್ಮೆಂಟ್ ಅನ್ನ ನಾವು ಹೊರತುಪಡಿಸಿ ಬೇರೆ ಆಧಾರದ ಮೇಲೆ, ಅಂದ್ರೆ ಬೇರೆ ದೇಶಗಳು, ನಮ್ಮ 75 ದೇಶಗಳೇನೋ ಆಗ ಕಾಮನ್ವೆಲ್ತ್ ಅಂತ ಏನ್ ಹೇಳ್ತೀವಿ, ಅದು ಸ್ವತಂತ್ರ ಆದ ದೇಶಗಳ, ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟು ಸ್ವತಂತ್ರ ಆದಲ್ಲ, ಆ ದೇಶಗಳಿಗೆಲ್ಲ ಕಂಪೇರ್ ಮಾಡಿದಾಗ ನಮ್ಮ ದೇಶ ಒಂದಷ್ಟು ಸಾಧನೆಯ ಹಾದಿಯಲ್ಲೂ ಇದೆ. ಆದ್ರೆ ಆಂತರಿಕವಾಗಿ ಭಾರತ ದೇಶ ನಿಜವಾಗಲೂ ಈ 79 ವರ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಬೇಕಾಗಿತ್ತು ಎಲ್ಲ ದೃಷ್ಟಿಯಿಂದಲೂ ಇದೆಯಲ್ಲ, ಅದರೊಳಗಡೆ ತೃಪ್ತಿದಾಯಕ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಮತ್ತು ನಮ್ಮೆಲ್ಲರ ಅನುಭವ ಕೂಡ. ಉದಾಹರಣೆಗೆ ಲಾ ಅಂಡ್ ಆರ್ಡರ್ ಅನ್ನ ನಾವು ತಗೊಳೋದಾದ್ರೆ, ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ, ಅಂದ್ರೆ ನಿಮಗೆ ಈ ದೇಶದಲ್ಲಿ ಸಂಪೂರ್ಣ ರಕ್ಷಣೆ ಇದೆಯಾ? ನಿಮಗೆ ಅನ್ಯಾಯ ಆದಾಗ ನಿಮಗೆ ಒಳ್ಳೆಯ ನ್ಯಾಯ ಸಿಗುತ್ತಾ? ನಿಮ್ಮ ಮೇಲೆ ಯಾವುದೇ ದೌರ್ಜನ್ಯ ಇಲ್ವಾ? ನೀವು ಸಹಜವಾಗಿ ನಿಮ್ಮ ಅಭಿವ್ಯಕ್ತಿಯನ್ನ, ನಿಮ್ಮ ಜೀವನವನ್ನ ಹುಟ್ಟಿನಿಂದ ಸಾಯುವವರೆಗೂ ಆರಾಮಾಗಿ ಮಾಡ್ಬೋದಾ? ವ್ಯವಹಾರಗಳನ್ನ ಮಾಡ್ಬೋದಾ? ಉದ್ಯೋಗವನ್ನ ಮಾಡ್ಬೋದಾ? ಯಾವುದೇ ಹರ್ಡಲ್ಸ್ ಇಲ್ವಾ? ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಖಂಡಿತವಾಗಲೂ ಸುಧಾರಣೆಯ ಬಹು ಅವಶ್ಯಕತೆಗಳು ಇದಾವೆ. ಭದ್ರತೆ ಇದೆಯಾ ಅಂದ್ರೆ ನೋಡಿ, ಒಂದು ಮೊಬೈಲ್ ಇಟ್ಕೊಂಡು ನೀವು ಸಾರ್ವಜನಿಕ ವಾಹನದಲ್ಲಿ ಪ್ರಯಾಣ ಮಾಡಿದ್ರೆ ಮೊಬೈಲ್ ಬಗ್ಗೆ ನಿಮ್ಮ ಕಾನ್ಸಂಟ್ರೇಷನ್ ತುಂಬಾ ಇರಬೇಕಾಗುತ್ತೆ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಮೊಬೈಲು ಕಳ್ಳತನ ಆಗುವ ಸಾಧ್ಯತೆ ಇರುತ್ತೆ. ನೀವು ಮನೆ ಬಿಟ್ಟು ಬಾಗ್ಲಾಕೊಂಡು ಯಾವುದೋ ಊರಿಗೆ ಪ್ರಯಾಣ ಮಾಡಬೇಕು ಅಂತಾದಾಗ ನಿಮ್ಮ ಮನೆಯನ್ನ ನೀವು ಒಂದಷ್ಟು ಭದ್ರಪಡಿಸೇ ಹೋಗ್ಬೇಕಾಗುತ್ತೆ ಹೊರತುನು ಸ್ವಲ್ಪ ಯಾಮಾರಿದ್ರು ನಿಮ್ಮ ಮನೆ ಕಳ್ಳತನ ಆಗೋಗುತ್ತೆ. ನಿಮ್ಮ ಹೆಣ್ಣು ಮಕ್ಕಳನ್ನ ಒಂಟಿಯಾಗಿ ಎಲ್ಲಾದ್ರೂ ದೂರದ ಪ್ರದೇಶಗಳಿಗೆ ಕಳಿಸ್ಬೇಕು ಅನ್ನೋದಾದ್ರೆ 4 ಸರಿ 5 ಸರಿ ಯೋಚನೆ ಮಾಡಬೇಕಾಗುತ್ತೆ. ನೀವು ತಿಂತಾ ಇರುವ ಆಹಾರದ ಗುಣಮಟ್ಟ ಶುದ್ಧವಾಗಿದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ಸೇವಿಸುತ್ತಿರುವ ಗಾಳಿ ಇರ್ಬೋದು, ಅಥವಾ ನೀವು ಕುಡಿಯುತ್ತಿರುವ ನೀರಿರ್ಬೋದು, ಇದೆಲ್ಲವೂ ಶುದ್ಧವಾಗಿದೆಯಾ?
ಖಂಡಿತವಾಗ್ಲೂ ಅದರಲ್ಲೂ ಅಶುದ್ಧತೆಯನ್ನು ಕಾಣ್ತಾ ಇಲ್ಲ. ನಾನು ತುಂಬಾ ಸೇಫ್ ಆಗಿದ್ದೀನಿ, ರಾತ್ರಿ ಅಥವಾ ಬೆಳಗ್ಗೆ ನನಗೆ ಇಷ್ಟ ಬಂದ ಜಾಗಗಳಲ್ಲಿ ಇಷ್ಟ ಬಂದ ರೀತಿ ಓಡಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅಂದ್ರೆ ಆ ಸ್ವಾತಂತ್ರ್ಯವು ನಮಗಿಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯ ಇದೆ, ಆದರೆ ಭದ್ರತೆ ಮತ್ತು ರಕ್ಷಣೆ ಇಲ್ಲ. ನನಗೇನಾದ್ರೂ ಅನ್ಯಾಯ ಆದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನಗೆ ನಿಜವಾಗ್ಲೂ ನನ್ನ ವಿರುದ್ಧ ವ್ಯಕ್ತಿ ತುಂಬಾ ಬಲಿಷ್ಠನಾಗಿದ್ದಾಗೂ ಕೂಡ ನನಗೆ ನ್ಯಾಯ ಸಿಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಆ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಅಥವಾ ನನಗೆ ಅನ್ಯಾಯ ಆಗಿದೆ ಅಂತೇಳಿ ನಾನು ಕೋರ್ಟ್ಗೆ ಹೋಗಿ ದಾವೆ ಹೂಡಿದಾಗ ಅಲ್ಲಿನ ತೀರ್ಪು ನನ್ನ ಪರವಾಗಿ ಬರುತ್ತಾ ಅಂದ್ರೆ ಆ ಗ್ಯಾರಂಟಿ ಇಲ್ಲ. ನಾನೊಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಸಮಾಜ ಸೇವಕ, ನನಗೆ ಜಾತಿಯ ಬೆಂಬಲ ಇಲ್ಲ, ನಾನು ಚುನಾವಣೆಯಲ್ಲಿ ಟಿಕೆಟ್ ಕೇಳ್ತೀನಿ, ನನಗೆ ಕೊಡ್ತಾರ ಅಂದ್ರೆ ಖಂಡಿತ ಕೊಡಲ್ಲ. ಹೋಗ್ಲಿ, ನಾನೇ ಸ್ವತಂತ್ರವಾಗಿ ನಿಂತು ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಅಂದ ನೀವು ಜನಗಳನ್ನ ಕೇಳಿದ್ರೆ ನಿಮ್ಗೆ ಓಟ್ ಹಾಕ್ತಾರ ಅಂದ್ರೆ ಖಂಡಿತವಾಗಲೂ ಆಗೋದಿಲ್ಲ. ನೀವು ಯಾವುದೋ ಒಂದು ಆಫೀಸ್ಗೆ ಹೋಗಿ ನನ್ನ ಅಧಿಕೃತವಾಗಿ ಆಗಬೇಕಾಗಿರುವ ಕೆಲಸ ಏನಿದೆ ಅದಕ್ಕೆ ಮಾಡ್ಕೊಡಿ ಅಂತ ಹೇಳಿದ್ರೆ ಲಂಚ ಕೊಡದೆ ನಿಮ್ಮ ಕೆಲಸ ಆಗುವ ಸಾಧ್ಯತೆ ತುಂಬಾ ಕಡಿಮೆ. ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ನಾನು ಇಷ್ಟಪಟ್ಟ ಬಟ್ಟೆ ಹಾಕ್ತಿದ್ದೀನಿ, ನಾನು ಇಷ್ಟಪಟ್ಟ ಮನೆಯಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಇಷ್ಟಪಟ್ಟ ಆಹಾರವನ್ನ ನಾನು ಸೇವಿಸ್ತಾ ಇದ್ದೀನಿ, ನಾನು ಇಷ್ಟಪಟ್ಟ ಶಾಲೆಗೆ ನನ್ನ ಮಗನ್ ಸೇರಿಸಿದ್ದೀನಿ, ನಾನು ಇಷ್ಟಪಟ್ಟ ಆರೋಗ್ಯ ಆಸ್ಪತ್ರೆಗಳಿಗೆ ನಾನು ಹೋಗ್ತೀನಿ ಅನ್ನುವ ಪರಿಸ್ಥಿತಿ ಇದೆಯಿಲ್ಲ ಅಂದ್ರೆ ಇಲ್ಲ. ಅದು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಮತ್ತು ಕಡು ಬಡವರು ಅದು ಸಾಧ್ಯನೇ ಆಗ್ತಾ ಇಲ್ಲ. ಯಾಕೆ ಹೀಗೆ ನಾನು ಯಾಕೆ ಈ ಸ್ವಾತಂತ್ರ್ಯದ ಈ ರಿಪಬ್ಲಿಕ್ ಡೇ ದಿನ ಈ ಪ್ರಶ್ನೆಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಎಲ್ಲವೂ ಕಲ್ಯಾಣ ರಾಜ್ಯಗಳು, ಇವೆಲ್ಲ ವೆಲ್ಫೇರ್ ಸ್ಟೇಟ್. ಅಂದ್ರೆ ಈ ಸಮಾಜ ಇರೋದೇ ಜನರ ಒಳಿತಿಗಾಗಿ, ಜನರ ಕಲ್ಯಾಣಕ್ಕಾಗಿ, ಜನರ ಯೋಗಕ್ಷೇಮಕ್ಕಾಗಿ, ಜನರ ಹಿತಾಸಕ್ತಿಗಾಗಿ. ಹಾಗಾದ್ರೆ ಜನ ತುಂಬಾ ಚೆನ್ನಾಗಿದ್ದಾರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಈಗ ನೋಡಿ, ನಮಗೆ ಇರೋ ಒಂದು ಮಾಹಿತಿ ಪ್ರಕಾರ ಈ ಗ್ಲೋಬಲೈಸೇಷನ್ ಅಂತ ಏನು ಹೇಳ್ತೀವಿ, ಜಾಗತೀಕರಣ ಮತ್ತು ವಿಶ್ವ ಮಾರುಕಟ್ಟೆಗೆ ಭಾರತ ಸಹಿ ಹಾಕಿ ಮುಕ್ತ ಮಾರುಕಟ್ಟೆ ಆದ್ಮೇಲೆ ಈ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು, ಆ ಭದ್ರತೆ ಇಲ್ಲೇ ಇಲ್ಲ ರೈತರು. ಯಾಕೆಂದ್ರೆ ಇದು ಅನ್ನದಾತರ ನಾಡು, ರೈತರ ನಾಡು, ಕೃಷಿ ಆಧಾರಿತ ದೇಶ. ಮೊದಲು 70-80% ರೈತರೇ ಇದ್ರು, ಈಗ 50-60 ಬಂದಿದೆ. ಸೊ ಅವ್ರಿಗೆ ನಿಜವಾಗ್ಲೂ ನೆಮ್ಮದಿಯಾಗಿದ್ದಾರೆ ಅಂದ್ರೆ ಇಲ್ಲ. ಕಾರ್ಮಿಕ ಹಿತಾಸಕ್ತಿ ಇದೆ ಅಂದ್ರೆ ಅವರು ಕೂಡ ಅನೇಕ ಅಪಾಯಕಾರಿಯಾಗಿದೆ. ಹೋಗ್ಲಿ, ರಸ್ತೆ ಸುರಕ್ಷತೆ ಇದೆ ಅಂದ್ರೆ ಎಷ್ಟೋ ನಿಮಿಷಕ್ಕೋ ಗಂಟೆಗೋ ಎಷ್ಟೋ ಅಪಘಾತಗಳಾಗಿ ಜನ ಸಾಯ್ತಾ ಇದ್ದಾರೆ. ಆತ್ಮಹತ್ಯೆಯಿಂದ, ಮತ್ತು ಅಪರಾಧಗಳಿಂದ, ಕೊಲೆಯಿಂದ, ಈವಾಗಲೂ ಕೂಡ ಅತ್ಯಾಚಾರಗಳು ಪ್ರತಿ 1 ನಿಮಿಷಕ್ಕೋ 2 ನಿಮಿಷಕ್ಕೋ ಒಂದೊಂದು ಅತ್ಯಾಚಾರ ಆಗ್ತಾ ಇದೆ. ಸೊ ಇದೆಲ್ಲವನ್ನು ನೋಡಿದಾಗ ಈ ದೇಶ ಎತ್ತ ಸಾಗುತ್ತಿದೆ ಅನ್ನುವ ಪ್ರಶ್ನೆ ಮತ್ತೆ ಬರುತ್ತೆ. ಸ್ವತಂತ್ರವೇನೋ ಬಂದಿದೆ, ಹಕ್ಕುಗಳು ನಮಗೆ ಬಂದಿದೆ, ಕರ್ತವ್ಯಗಳ ಬಗ್ಗೆನೂ ನಮಗೆ ಅರಿವಿದೆ, ಎಲ್ಲ ಮಾಧ್ಯಮಗಳಿದಾವೆ. ಎಲ್ಲದರ ನಂತರ ಕೂಡ ಈ ದೇಶದಲ್ಲಿ ನೀವು ಸುಭದ್ರವಾಗಿ ಇದೀರೋ ಅಂದ್ರೆ ಧೈರ್ಯವಾಗಿ ಹೇಳಲಿಕ್ಕೆ ಆಗಲ್ಲ. ನೋಡಿ, ಸೈದ್ಧಾಂತಿಕವಾಗಿ ಅಥವಾ ಈಗ ಯಾರು ನಮ್ಮನ್ನು ಆಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು, ಅವರು ಮೇಲ್ನೋಟಕ್ಕೆ ಎಲ್ಲ ಸುಭದ್ರವಾಗಿದೆ, ನಿಮ್ಗೆ ಏನ್ ಬೇಕು ಹೇಳಿ, ಏನ್ ಅನ್ಯಾಯ ಆಗಿದೆ ಹೇಳಿ, ಏನು ಅಂತಾರೆ. ಇಲ್ಲ, ಅನ್ಯಾಯ ಆಗ್ತಾನೆ ಇದೆ. ಒಂದು ನೇರವಾಗಿ ಆಗುವ ಅನ್ಯಾಯ, ಇನ್ನೊಂದು ಗ್ರಾಹಕ ಸಂಸ್ಕೃತಿಯನ್ನ ಹುಟ್ಟು ಹಾಕಿ ನಮ್ಗೆ ಗೊತ್ತಾಗದಂಗೆ ನಮ್ಮ ಪ್ರತಿ ಒಂದು ಬೆಲೆ ನಿಯಂತ್ರಣ ಇರೋದಿಲ್ಲ, ವಸ್ತುಗಳಲ್ಲಿ ಒಂದು ನಂಬಿಕೆ ಇರೋದಿಲ್ಲ, ವಸ್ತುಗಳ ಗುಣಮಟ್ಟ ಇರೋದಿಲ್ಲ, ಅದನ್ನ ಪ್ರಾಮಾಣಿಕವಾಗಿ ನಾವು ಅದನ್ನ ತಗೊಳಕ್ಕೂ ಆಗಲ್ಲ, ಕೊಡಕ್ಕೂ ಆಗಲ್ಲ, ಮಾರಕ್ಕೂ ಆಗಲ್ಲ. ಎಲ್ಲ ಕಡೆ ಟೋಪಿ ಹಾಕೋರಿದ್ದಾರೆ, ಮೋಸಗಳಿದ್ದಾರೆ, ನಂಬಿಕೆಗಳಿಲ್ಲ. ಸೊ ಈ ತರದ್ದೆಲ್ಲ ಆಗ್ತಾ ಇರೋದ್ರಿಂದ ನಿಜವಾಗಲೂ ನಮ್ಮ ದೇಶ ಈ ಜನವರಿ 26ರ ಸಂವಿಧಾನಾತ್ಮಕ ಹಕ್ಕುಗಳನ್ನ ನಮಗೆ ಸಂಪೂರ್ಣ ನೀಡಿದ್ಯಾ ಅಂದ್ರೆ ತಾಂತ್ರಿಕವಾಗಿ ನೀಡಿರ್ಬೋದೇ ಹೊರತುನು ವಾಸ್ತವದ ನೆಲೆಯಲ್ಲಿ ಖಂಡಿತವಾಗಲೂ ಅದು ನಮಗೆ ಸಿಕ್ಕಿಲ್ಲ. ಸೊ ಹಾಗನ್ಬಿಟ್ಟು ನಿರಾಶೆ ಆಗೋದಿಲ್ಲ. ಅದನ್ನ ಮೊದಲು ಅದೇ ರಾಜಪ್ರಭುತ್ವ, ಈಗ ರಾಜಪ್ರಭುತ್ವ ಏನಿಲ್ಲ, ಈಗ ಇದನ್ನ ಸರಿಪಡಿಸುವ ಜವಾಬ್ದಾರಿ ಮತ್ತು ಸರಿಪಡಿಸುವ ಅವಕಾಶ ಪ್ರತಿ ನಾಗರಿಕನಿಗೂ ಇದೆ. ಪ್ರತಿ ನಾಗರಿಕನಿಗೂ ಅವಾಗೆಲ್ಲ ನಿಮಗೆ ರಾಜರುಗಳು ಯಾವುದೋ ಒಂದು ಅರಮನೆಯಲ್ಲಿ ಹುಡ್ತಾ ಇದ್ರೆ, ಬಾಬಾ ಸಾಹೇಬ್ರು ಹೇಳ್ದಂಗೆ ಈಗ ನಮ್ಮ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿ ಇರಲಿ, ಪ್ರಧಾನಮಂತ್ರಿ ಆಗಲಿ, ಮತದಾನದ ವೋಟ್ ಬೂತಿನಲ್ಲಿ ಸೃಷ್ಟಿಯಾಗ್ತಿದ್ದಾರೆ. ಆ ವೋಟ್ ಬೂಟಿಗೆ ಯಾರು ಮತ ಹಾಕೋದು ಅಂದ್ರೆ ನಾವುಗಳು ಜಾಗೃತವಾದ್ರೆ,
ಹೌದು, ಅದಕ್ಕೆ ವಿರುದ್ಧ ಶಕ್ತಿಗಳು ಬಹಳ ಕೆಲಸ ಮಾಡ್ತಾ ಇರ್ತವೆ. ಜನರನ್ನ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಪ್ರದೇಶದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ, ವರ್ಗದ ಆಧಾರದ ಮೇಲೆ ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದರಿಂದ ಎಲ್ಲರೂ ಅವ್ರವ್ರದೇ ಆಗಿರೋದ್ರಿಂದ ಅವರು ಕೋಟೆ ಕಟ್ಕೊಂಡಿದ್ದಾರೆ. ಅದರಿಂದ ಈ ಪ್ರಜಾಪ್ರಭುತ್ವದಲ್ಲಿ ನೀವು ಜಾಗೃತವಾಗಿ ಓಟ್ ಹಾಕಿದ್ರು ಕೂಡ ಎಲ್ಲರೂ ಜಾಗೃತರಾಗಬೇಕು ಮತ್ತು ಎಲ್ಲರೂ ಒಂದೇ ರೀತಿಯ ಜಾಗೃತರಾಗಬೇಕಲ್ಲ. ಈಗ ಯಾವುದೋ ಒಬ್ಬ ಜಾತಿಯವನು ಆ ಜಾಗೃತವಾಗಿ ನನ್ನ ಜಾತಿ ಅಂದ್ರೆ ಮತ್ತೆ ಅಲ್ಲಿ ಇನ್ನೊಬ್ಬ ನಾಯಕ ಅವ್ರದೇ ಜಾತಿಯಲ್ಲಿ ಬರ್ತಾನೆ, ಇನ್ನೊಬ್ಬ ನಾಯಕ ಧರ್ಮದ ನಾಯಕ ಬರ್ತಾನೆ. ಸೊ ಅದರಿಂದ ಇಡೀ ವ್ಯವಸ್ಥೆ ಜಾಗೃತವಾದಾಗ, ಅದ್ರ ಒಳಗಡೆ ಇರುವ ಜನ ಜಾಗೃತವಾದಾಗ ಈ 1950 ಮತ್ತು ಜನವರಿ 26ರ ಏನು ಈ ಸಂವಿಧಾನಾತ್ಮಕ ಹಕ್ಕುಗಳು ಮತ್ತು ಕರ್ತವ್ಯಗಳು ನಮಗೆ ಸಿಕ್ಕಿದಾವೆ, ಏನು ಈ ಗಣರಾಜ್ಯ ಒಕ್ಕೂಟ ಇದೆ, ಈ ಪ್ರಜಾಪ್ರಭುತ್ವ ಇದೆ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಾದ್ರೆ ಜನರು ಬೌದ್ಧಿಕವಾಗಿ ಬಹಳ ಬೆಳವಣಿಗೆ ಆಗಬೇಕು. ಅದಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಕೂಡ ರಾಜಪ್ರಭುತ್ವದ ಇನ್ನೊಂದು ರೂಪ, ಪರೋಕ್ಷವಾಗಿ ಆ ರಾಜಪ್ರಭುತ್ವ. ಈಗಲೂ ನೋಡಿ, ಯಾವುದೇ ಕ್ಷೇತ್ರದಲ್ಲಿ ಹೋದ್ರೆ ಅಪ್ಪ, ಅವನ ಹೆಂಡತಿ, ಅವನ ಮಗಳು, ಅವನ ಮಗ, ಈ ರೀತಿ ವಂಶಪಾರಂಪರ್ಯ ಆಡಳಿತವೇ ಬಹುತೇಕ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಅವರವರೇ ಅಲ್ಲಿ ನಿಲ್ತಾರೆ. ಈ ಒಂದಷ್ಟು ಬದಲಾವಣೆಗಳಾಗ್ತಿದೆ, ಇಲ್ಲ ಅಂತಲ್ಲ, ಆದ್ರೂ ಕೂಡ ಅದು ಇನ್ನೂ ಮುಂದುವರಿತಾ ಇದೆಯಲ್ಲ ಇಷ್ಟಾದ್ರೂ. ಅದರಿಂದ ಮೂಲ ಈ ಭಾರತ ವಿಶ್ವದಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಇರುವುದು ಒಂದೇ, ಜನರು ಜಾಗೃತರಾಗಬೇಕು. ತಮ್ಮ ಪ್ರತಿನಿಧಿಗಳು ಅಂತ ಯಾರನ್ನ ಆಯ್ಕೆ ಮಾಡ್ತೀರಿ ಅದು ಕ್ವಾಲಿಟಿ, ಜಾತಿ ಮುಕ್ತ, ಧರ್ಮ ಮುಕ್ತ, ಭಾಷೆ ಮುಕ್ತ, ಪ್ರದೇಶ ಮುಕ್ತ, ಹಣ ಮುಕ್ತ, ಎಲ್ಲವೂ ಮುಕ್ತವಾಗಿ ನಿಜವಾದ ಜನಸೇವಕನನ್ನ ನಾವು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಈ ದೇಶ, ಇಲ್ಲಿನ ಪ್ರಜಾಪ್ರಭುತ್ವ, ನಮ್ಮೆಲ್ಲರ ಬದುಕು ಕ್ಷೇಮವಾಗಿರುತ್ತೆ. ಆ ರೀತಿ ನಾವೆಲ್ಲರೂ ಬರೀ ನಾವಷ್ಟೇ ಜಾಗೃತರಾಗೋದಲ್ಲ, ನಮ್ಮ ಸುತ್ತಮುತ್ತ ಇರೋ ಜನರನ್ನು ಕೂಡ ಜಾಗೃತ ಮಾಡಿಸೋದ್ರ ಮುಖಾಂತರ ಈ ಒಂದು ಗಣರಾಜ್ಯೋತ್ಸವನ್ನ ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಮತ್ತು ಅದನ್ನ ನಿರಂತರವಾಗಿ ಕಾಪಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಎಲ್ಲರನ್ನು ಕೇಳ್ಕೊತೀನಿ. ಧನ್ಯವಾದಗಳು.